ಇಟ್ಕಿದವರೆ ಬೇಳೆ ಸಾಂಬಾರು ರೆಡಿಯಾಗಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ರುಚಿ ತುಂಬ ಚೆನ್ನಾಗಿರುತ್ತೆ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್. ನಾನಿವತ್ತು ಇಟ್ಕಿದವರೆ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಇಟ್ಕಿದವರೆ ಕಾಳು ತೊಗೊಂಡಿದ್ದೀನಿ, ಬೀನ್ಸು ಮತ್ತು ಆಲೂಗಡ್ಡೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ. ಫಸ್ಟಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಈಗ ಒಂದು ಈರುಳ್ಳಿ ಹೆಚ್ಕೊಂಡಿರೋದನ್ನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಯಾವುದು ಇದ್ರ ಮುಂದೆ ಇದಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಅದು ಅಷ್ಟು ರುಚಿ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಟೊಮೊಟೊ 1-2 ಹೆಚ್ಚಿಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಸೀಸನಲ್ಲಿ ಅವರೆಕಾಳು ಇದ್ದಾಗ ಅದನ್ನು ಹೆಚ್ಚಿಗೆ ಈ ಥರ ಮಾಡ್ಬೋದು. ಇಲ್ಲ ಅಂದರೆ ಒಣ ಅವರೆಕಾಳನ್ನ ನೆನೆಸಿ ಒಂದು 4 to 5 hours ನೆನೆಸಿ ಅದನ್ನು ಚಿಲುಕಿಸಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಫ್ರೈ ಆಗ್ತಾಯಿದೆ. ಹೀಗಿದಕ್ಕೆ ನಾವು ತಗೊಂಡಿರೋ ಇಚ್ಕಿದ ಅವರೆಕಾಳು, ಆಲೂಗೆಡ್ಡೆ, ಬೀನ್ಸ್ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಬೇಕಾದರೆ ಹೂಕೋಸು, ಬೇರೆ ತರಕಾರಿ ಇದ್ರೂ ಆ್ಯಡ್ ಮಾಡ್ಕೋಬೋದು. ಅರಿಶಿನ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಕಾಳು, ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಅಷ್ಟರಲ್ಲಿ ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಖಾರ ರುಬ್ಕೊಳ್ಳೋಣ. 1 ಇಡಿ ಅಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಇಂಚಷ್ಟಿಗೆ ಚಕ್ಕೆ, 3 ಮೆಣಸು, 3 ಲವಂಗ, ಬೆಳ್ಳುಳ್ಳಿ 6ರಿಂದ 7 ಎಸಳು, ಶುಂಠಿ 1 ಇಂಚಷ್ಟು, ನೆಕ್ಸ್ಟು ಈರುಳ್ಳಿ 1, ಟೊಮೊಟೊ 1, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ ಧನಿಯಾ ಪುಡಿ 1.5 ಚಮಚದಷ್ಟು, ಖಾರದ ಪುಡಿ 1.5 ಚಮಚದಷ್ಟು. ಈಗ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಮಸಾಲೆ ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಮಸಾಲೆ ಆ್ಯಡ್ ಮಾಡೋಣ. ಈ ಮಸಾಲೆ ಹಾಕಿ ಒಂದು 5 ನಿಮಿಷ ತಿರುಗಿಸಿ. ಮಸಾಲೆ ಎಲ್ಲ ಕಾಳು, ತರಕಾರಿಗೆ ಹಿಡಿಬೇಕು. ಈಗ ಉಳಿದಿರೋ ಮಸಾಲೆಗೆ ನೀರು ಹಾಕ್ಕೊಳ್ಳಿ. 1 ಗ್ಲಾಸು ನೀರನ್ನ ಆ್ಯಡ್ ಮಾಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಇನ್ನೊಂದು 2 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿನೇ ಇರಬೇಕು, ತೆಳುವಾದರೆ ಚೆನ್ನಾಗಲ್ಲ. ಸ್ವಲ್ಪ ಗಟ್ಟಿ ಇರೋ ಥರನೇ ನೋಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಲಿಡ್ ಕ್ಲೋಸ್ ಮಾಡಿ
ಒಂದು ವಿಷಲ್ ಆಗೋಷ್ಟೊತ್ತಿಗೆ ತೆಗೆದ್ರೂ ಸಾಕು, ಇಲ್ಲ ಒಂದು ವಿಷಲ್ ಬರ್ಸ್ಕೊಂಡ್ರೂ ಸಾಕು, ಇಲ್ಲಾಂದರೆ ಫುಲ್ ಕಾಳು ಬೆಂದೋಗ್ಬಿಡುತ್ತೆ. ವಿಷಲ್ ಆಗಿದೆ, ಈಗ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಮಟನ್ ಸಾಂಬಾರು ಥರನೇ ಆಗಿದೆ. ನೋಡಿ ಸರ್ವ್ ಮಾಡ್ಕೊಳ್ಳೋಣ. ಕಾಳು ಬೆಂದಿದೆ, ಜಾಸ್ತಿ ವಿಷಲ್ ಹಾಕ್ಸಿದ್ರೆ ಕಾಳು ಪರ್ಪಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಒಂದು ವಿಷಲ್ ಹಾಕ್ಸ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ವಿಷಲ್ ಬರೋ ತುದಿಗೆ ಆಫ್ ಮಾಡಿದರೂ ಸಾಕು. ನಿಮಗೆ ಇದ್ಕಿದ ಅವರೆಬೇಳೆ ಸಾಂಬಾರು ತರಕಾರಿ ಜೊತೆ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ದೋಸೆಗೆ, ಅನ್ನಕ್ಕೆ, ಮುದ್ದೆಗಂತೂ ಸೂಪರ್ ಕಾಂಬಿನೇಷನು. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.